2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ಜಿಲ್ಲೆಯಲ್ಲಿ 15,782 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು 33 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಪರೀಕ್ಷೆಗಳ ಪಾರದರ್ಶಕತೆಗೆ ಸಿಸಿಟಿವಿ ಹಾಗೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಅಕ್ರಮ ತಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ವಿದ್ಯಾರ್ಥಿಗಳು ನಿಷೇಧ ವಸ್ತುಗಳನ್ನು ತರಬಾರದು ಮತ್ತು ಮೊದಲ ದಿನ 40 ನಿಮಿಷ ಮುಂಚಿತವಾಗಿ ಕೇಂದ್ರ ತಲುಪಬೇಕು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೂಚಿಸಿದರು. ಜೊತೆಗೆ ನಾನು ಮಕ್ಕಳಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ 40 ನಿಮಿಷ ಮುಂಚಿತವಾಗಿ ಬರಬೇಕು. ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಆತಂಕಕ್ಕೆ ಒಳಗಾಗಬಾರ್ದು, ಗೊಂದಲಕ್ಕೆ ಒಳಗಾಗಬಾರ್ದು. ಯಾಕಂದರೆ 3 ಕಡೆಗಳಲ್ಲಿ ಪೋಸ್ಟರ್ಸ್ ಹಾಕಿರ್ತವೆ, ಪರೀಕ್ಷಾ ಲೀಸ್ಟನ್ನು ಹಾಕಿರ್ತಾರೆ. ಹಾಗಾಗಿ ಯಾವುದೇ ಗೊಂದಲ ಇರೋದಿಲ್ಲ. 40 ನಿಮಿಷ ಬೇಗ ಬನ್ನಿ. ನಮ್ಮ KSRTC ಮತ್ತು ಸಿಬ್ಬಂದಿಯವರಿಗೆ ನಾವು ತಿಳಿಸಿದ್ದೇವೆ, ಕಡ್ಡಾಯವಾಗಿ ಯಾವುದೇ ಅಲ್ಲಿ ಟ್ರಾನ್ಸ್ಪೋರ್ಟ್ ಸಂಚಾರಿ ವಿಷಯದಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕ್ರಮ ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಹೋಗೋ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಒಂದು ಆರೋಗ್ಯ ತಪಾಸಣಾ ಟೀಮನ್ನು ಇಟ್ಟಿದ್ದೇವೆ ತಪಾಸಕರಿಗೆ. ಯಾಕಂದರೆ ಮಕ್ಕಳಿಗೆ ಏನಾದರೂ ಸಡನ್ ಈಗ ORS ಪ್ಯಾಕ್ ಅಂದರೆ ಮಕ್ಕಳಿಗೆ ಡಿಹೈಡ್ರೇಷನ್ ಆದರೆ, ಅವರಿಗೆ ಒಂದು ಇಮಿಡಿಯೇಟಾಗಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೆ ಇಂತಹದಕ್ಕೆ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಒಂದು ಟೀಮ್ ಪ್ರತಿ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಸಹ ನಾವು ನಿಯೋಜನೆ ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ. ಸೊ ಅಷ್ಟೇ ಅಲ್ಲದೆ ಈ ವಿದ್ಯುತ್ ವ್ಯತ್ಯಯನೂ ಸಹ ಆಗಬಾರ್ದು. ಯಾಕಂದರೆ ನಾವು CCTV ಹಾಕಿರ್ತವೆ, ನೆಟ್ವರ್ಕ್ ವಿಷಯ ಇರ್ಬೋದು, ವಿದ್ಯುತ್ ವ್ಯತ್ಯಯ ಆಗಬಾರ್ದು. ಈ ಎಲ್ಲ ಕ್ರಮಗಳಿಗೂ ಸಹ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಒಟ್ಟಾರೆ ಸಮಗ್ರವಾಗಿ ಜಿಲ್ಲಾಡಳಿತ ಪರೀಕ್ಷೆಯನ್ನು ಈ ಬಾರಿಯೂ ಸಹ ತುಂಬ ಪಾರದರ್ಶಕತೆಯಿಂದ ಮತ್ತು ಯಾವುದೇ ಗೊಂದಲಕ್ಕೆ ಈಡಾಗದೆ ಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಆ ರೀತಿ ತಯಾರಿಯನ್ನು ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಸೊ ಈ ಮೂಲಕ ನಾನು ಹೇಳೋದು ಇಷ್ಟೇ, ನಮ್ಮ ಮಕ್ಕಳಿಗೆ ಈಗ ಆಲ್ರೆಡಿ ಹೇಳಿದೆ, ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ, ನಿದ್ದೆಯನ್ನು ಚೆನ್ನಾಗಿ ಮಾಡಿ, ಆತಂಕ ಬೇಡ. ಇದು ಒಂದು ಪರೀಕ್ಷೆ ಅಷ್ಟೇ, ಇದು ಒಂದು ಮುಖ್ಯ ಪರೀಕ್ಷೆ ಆಗಿದ್ದರೂ ಸಹ ಇದು ನಿಮ್ಮ ಜೀವನದ ಒಂದು ಸಣ್ಣ ಒಂದು ಶಿಕ್ಷಣದಲ್ಲಿ ಒಂದು ಪರೀಕ್ಷೆ ಅಷ್ಟೇ. ಅದನ್ನು ಸಂತೋಷವಾಗಿ ಯಾವುದೇ ಗಾಬರಿಗೆ ಒಳಗಾಗದಲೇ ಪರೀಕ್ಷೆಯನ್ನು ಬರೀರಿ ಮತ್ತು ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಮತ್ತು ನಮ್ಮ ಹಾಸನ ಜಿಲ್ಲೆಗೂ ಸಹ ಒಳ್ಳೆಯ ಫಲಿತಾಂಶವನ್ನು ನೀಡ್ತೀರಾ ಅಂತ ನಾನು ನಂಬಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಉಚಿತವಾಗಿ ನಮಗೆ ಬಂದಿಲ್ಲ, ಎನಿಹಾವ್ ಹೆಣ್ಣು ಮಕ್ಕಳಿಗೆ ಅದು ಉಚಿತವಾಗಿ ಇದೆ. ಮಕ್ಕಳು ಏನು ಬಾಲಕಿಯರು ಇದ್ದಾರೆ ಅವರಿಗೆ ಉಚಿತವಾಗಿ ಅವ್ರಿಗೆ ಇದೆ ಆಲ್ರೆಡಿ. ಬಟ್ ಬಾಲಕರಿಗೆ ಸರ್ಕಾರದಿಂದ ಏನು ಆದೇಶ ಆ ಥರ ಬಂದಿಲ್ಲ. ಆಗಿದೆ, ಯಾವಾಗ ಬಂದಿದೆ? ಮೀಟಿಂಗಲ್ಲಿ ಹೇಳಿದ್ದಾರೆ. ಓಕೆ, ರೈಟಿಂಗಲ್ಲಿ ಬರಬೇಕು. ಸೊ ಹಾಗಾಗಿ ಒಂದು ಅವರಿಗೆ ಉಚಿತವಾಗಿ ಅಡ್ಮಿಷನ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಉಚಿತವಾಗಿ ರೈಟಿಂಗಲ್ಲಿ ಇನ್ನೂ ಬರಲಿಕ್ಕೆ ಇದೆ, ಬಟ್ ಮೀಟಿಂಗಲ್ಲಿ ಹೇಳಿದ್ದಾರೆ. KSRTC ಅವರಿಗೆ ಹೋಗಿದೆ ಅದು. ಓಕೆ, ವೆರಿ ಗುಡ್. ಒಂದು ಈ ಸರಿ ಇದು ತುಂಬ ಈಗಾಗಲೇ ನಡೀತಾ ಬರ್ತಾ ಇದೆ. ವೆಬ್ ಕಾಸ್ಟಿಂಗ್ ಇರ್ತದೆ, CCTVs ಇರ್ತದೆ. ಆದಾಗ್ಯೂ ಸಹ ಈ ಎಲೆಕ್ಟ್ರಾನಿಕ್ ಗೂಡ್ಸ್, ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ಅದನ್ನು ಅವರು ಧರಿಸೋದು ನಿಲ್ಲಿಸಬೇಕು. ಈಗ ರಿಸ್ಟ್ ವಾಚ್ ಇರ್ತದೆ, ಕೊಳ್ಳಲ್ಲಿ ಇನ್ನೊಂದೇನೋ ಹಾಕ್ಕೊಳ್ತಾರೆ, ಬ್ಲೂಟೂತ್ ಅಥವಾ ಕಿವಿಯಲ್ಲಿ ಇಡೋದು, ಮೊಬೈಲ್ಸನ್ನು ಬಳಸೋದು ಅಥವಾ ಈ ಥರ ಎನಿ ಎಲೆಕ್ಟ್ರಾನಿಕ್ ಡಿವೈಸಸ್, ಇವನ್ ಇಲ್ಲ ನಂದು ನಾರ್ಮಲ್ ವಾಚ್ ಇದೆ ಅಥವಾ ನಂದು ಡಿಜಿಟಲ್ ವಾಚ್ ಇದೆ ಅಂತ ಹೇಳೋದು, ಈ ರೀತಿಯಾಗಿ ಯಾವುದೇ ಡಿಜಿಟಲ್ ಉಪಕರಣಗಳನ್ನು ಪರೀಕ್ಷಾ ಕೇಂದ್ರದ ಒಳಗೆ ತೆಗೆದುಕೊಂಡು ಬರೋ ಹಾಗಿಲ್ಲ. ಇನ್ನು ನೀವು ಸಣ್ಣ ದಾರ ಮತ್ತು ಇತರೆ ಚಿಕ್ಕ ಪುಟ್ಟದು ಅದು ಏನು ಅಂತಹ ಕಠಿಣ ಕ್ರಮಕ್ಕೆ ನಾವು ನಿರ್ಧಾರ ಮಾಡಿಲ್ಲ ಮತ್ತು ಹೇಳ್ತಾನೂ ಇಲ್ಲ. ಮತ್ತು ನಾವು ಸುಮಾರು 10 ಸಂಚಾರಿ ಜಾಗೃತ ದಳವನ್ನು ನಾವು ನಿಯೋಜಿಸಿದ್ದೇವೆ. ಸೆಂಟರ್ಗೆ ಒಂದು ಹಾಗೆ, ಅಂದರೆ ಸಂಚಾರಿ ದಳ ಅಲ್ಲ, ಸ್ಥಾನಿಕ ಜಾಗೃತ ದಳ 10. ಅಂದರೆ ಎಷ್ಟು ಸೆಂಟರ್ಸ್ ನಾವು ಮಾಡ್ತೇವೆ ಅವರು ಸ್ಥಾನಿಕವಾಗಿ, ಅಂದರೆ ಆ ಲೋಕಲ್ ಹೆಡ್ ಕ್ವಾರ್ಟರ್, ಈಗ ತಾಲೂಕು ಅಂದರೆ ಆ ತಾಲೂಕಲ್ಲಿ ಆ ಕೇಂದ್ರ ಎಲ್ಲಿರ್ತದೆ ಅಲ್ಲಿ ಇರಲಿಕ್ಕೆ. ಅದೇ ರೀತಿಯಾಗಿ ಒಂದು ಸ್ಥಾನಿಕ, ಒಂದು ಸಂಚಾರಿ, 2 ರೀತಿಯ ಜಾಗೃತ ದಳವನ್ನು ಆ್ಯಕ್ಚುಲಿ ಸ್ಥಾನಿಕ ಜಾಗೃತ ದಳವನ್ನು ಈವನ್ ಕೇಂದ್ರದಿಂದನೇ ಅವರು ನಿಯೋಜನೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಹೊರತುಪಡಿಸಿ
ಕೇಂದ್ರದಿಂದ ಒಂದು ಜಾಗೃತ ದಳ ನಮ್ಮಲ್ಲಿ ಬರ್ತಾ ಇದೆ.